ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ಬುದ್ಧನ ಈ ಸಾಲುಗಳನ್ನ ನೋಡಿದ್ವಿ. ಯಾರ ಚಿತ್ತವು ಮೋಹದಿಂದ ಮುಕ್ತವೋ, ವೈರದಿಂದ ಮುಕ್ತವೋ, ಪಾಪ ಪುಣ್ಯವನ್ನು ದಾಟಿ ನಿಂತಿದೆಯೋ ಅಂತಹ ಸದಾ ಜಾಗೃತನಾಗಿರುವವನಿಗೆ ಭಯವೆಂಬುದು ಇರುವುದಿಲ್ಲ. ನಾವು ಈ ಪಾಪ ಪುಣ್ಯ, ಮೋಹ ಇದರಿಂದೆಲ್ಲ ಮುಕ್ತನಾಗಿರ್ಬೇಕು ಅನ್ನೋದ್ರ ಬಗ್ಗೆ ಅಪರೋಕ್ಷ ಅನುಭೂತಿ, ಹಾಗೆ ಅಷ್ಟಾವಕ್ರ ಗೀತೆ, ತತ್ವಪದಗಳು ಇದರಲ್ಲೆಲ್ಲ ಚರ್ಚೆ ಮಾಡೋದ್ರಿಂದ ಇಲ್ಲಿ ಮತ್ತೆ ಮತ್ತೆ ಹೇಳೋಕ್ ಹೋಗಲ್ಲ. ಇಲ್ಲಿ ಭಯವನ್ನ ನಿವಾರಿಸ್ತಾನೆ. ಯಾಕೆ? ಯಾವುದರ ಭಯ? ಯಾವ ಭಯವನ್ನ ನಾವು ಗೆಲ್ಲಬೇಕು? ಇದಕ್ಕೆ ಬುದ್ಧ ಮುಂದಿನ ಸಾಲುಗಳಲ್ಲಿ ಉತ್ತರ ಕೊಡ್ತಾನೆ. ಅದು ಹೀಗಿದೆ: ಈ ಶರೀರವು ಸುಲಭವಾಗಿ ಒಡೆಯಬಲ್ಲ ಮಣ್ಣಿನ ಮಡಕೆಯಂತಿದೆ ಎಂಬುದನ್ನು ತಿಳಿದು ಕೋಟೆಯಿಂದ ಸುರಕ್ಷಿತವಾದ ನಗರದ ಹಾಗೆ ಚಿತ್ತವನ್ನು ಭದ್ರಪಡಿಸಿ ಪ್ರಜ್ಞೆ ಎಂಬ ಆಯುಧದಿಂದ ಮಾರನನ್ನು ಎದುರಿಸಿ ಜಯಿಸು. ಈ ಜಯವನ್ನು ರಕ್ಷಿಸಿಕೊ, ಆದರೆ ಯಾವುದಕ್ಕೂ ಅಂಟಿಕೊಳ್ಳಬೇಡ. ಈ ಹುಟ್ಟು ಸಾವು ಎಲ್ಲ ಏನಿದೆ ಇದು ಅವಾಗವಾಗ ಆಗ್ತಿರತ್ತೆ, ಹೋಗ್ತಿರತ್ತೆ. ಅದ್ರ ಬಗ್ಗೆ ನೀನು ಗಮನ ಕೊಡಬೇಡ. ಚಿತ್ತವನ್ನ ಭದ್ರಕೋಟೆಯಲ್ಲಿ ಭದ್ರಪಡಿಸಿ, ಕೋಟೆಯಲ್ಲಿ ಪ್ರಜ್ಞೆ ಎಂಬ ಇದರಿಂದ ಭದ್ರಪಡಿಸಿ ಅದನ್ನ ನೀನು ಕಾಪಾಡ್ಕೋ. ಆವಾಗ ನೀನು ಮಾರನಿಂದ ಅಂದ್ರೆ ಸಂಸಾರದಿಂದ, ಮಾಯಿಯಿಂದ, ಸಾವಿನಿಂದ ನಮ್ಗೆ ಭಯ ಏನ್ ಮೂಡಿದೆ ಅದನ್ನ ನಾವು ಹೋಗಿಸ್ಬೋದು, ಆ ಭಯವನ್ನ ಗೆಲ್ಲಬಹುದು. ಈ ಚಿತ್ತವನ್ನ ಕಾಪಾಡಿಕೊಳ್ಳಕ್ಕೆ ಪ್ರಜ್ಞೆ ಎಂಬ ಆಯುಧ ಬೇಕು ಅಂತ ಇಲ್ಲಿ ಪ್ರಜ್ಞೆ ಎಂಬ ಆಯುಧ ಅಂತ ಹೇಳ್ತಾ ಅದರ ಮಹತ್ವವನ್ನ ಹೇಳ್ತಿದ್ದಾನೆ. ಯಾಕೆ ಮನುಷ್ಯನಿಗೆ ಪ್ರಜ್ಞೆ ಬೇಕು? ಅದಕ್ಕೊಂದು ಝೆನ್ ಕತೆ ತುಂಬಾ ಚೆನ್ನಾಗಿದೆ. ಝೆನ್ ಅಲ್ಲಿ ಅಂದ್ರೆ ಜಪಾನೀಸ್ ಅಲ್ಲಿ ಈ ಟೀ ಕಪ್ ಏನಿರುತ್ತೆ, ಮತ್ತೆ ಕಪ್ಪನ್ನು ಸಾಸೋದು, ಅದನ್ನ ಟೀ ಸುರಿಯುವಂತ ಪಾತ್ರೆ ಏನಿರುತ್ತೆ, ಇದೆಲ್ಲ ತುಂಬಾ ತೆಳುವಾಗಿ ಮಾಡಿರ್ತಾರೆ. ಎಷ್ಟು ನಾಜುಕಾಗಿರುತ್ತೆ ಅಂದ್ರೆ ಮುಟ್ಟಿದ್ರೆ ಎಲ್ಲಿ ಒಡೆದೋಗುತ್ತೋ ಅನ್ನೋಷ್ಟು ಮಟ್ಟಿಗೆ ನಾಜುಕಾಗಿರುತ್ತೆ. ಅದಕ್ಕೆ ಒಬ್ಬ ಕೇಳ್ತಾನೆ, ಯಾಕಿಷ್ಟು ನಾಜುಕಾಗಿರುತ್ತೆ ಟೀ ಕಪ್ಗಳು? ಇದನ್ನ ಯಾಕಿಷ್ಟು ನಾಜುಕಾಗಿ ಮಾಡಿದ್ದಾರೆ? ಮುಟ್ಟಿದ್ರೆ ಒಡೆದೋಗೋಷ್ಟು ನಾಜುಕ್ ಯಾಕೆ ಮಾಡಿದ್ದಾರೆ ಅಂತ ಕೇಳಿದಾಗ ಗುರು ಹೇಳ್ತಾನೆ, ಎಲ್ಲಿ ಒಡೆದೋಗುತ್ತೋ ಅಂತ ನಿನಗೆ ಅವಾಗ ಭಯ ಇದ್ದಾಗ ಅದನ್ನ ಒಡೆದೋಗ್ದಿರೋ ಹಾಗೆ ಸೂಕ್ಷ್ಮವಾಗಿ, ಹಗುರವಾಗಿ ಅದನ್ನ ನಾಜುಕಾಗಿ ಬಳಸ್ತೀಯಾ, ಪ್ರಜ್ಞೆಯಿಂದ ಬಳಸ್ತೀಯಾ. ಸೊ ಪ್ರಜ್ಞೆಯನ್ನ ಕಲಿಸೋದಕ್ಕೆ ಇದೊಂದು ವಿಧಾನ ಅಂತ ಹೇಳ್ತಾನೆ. ಜೀವನದಲ್ಲಿ ನಾವು ಯೋಗ, ಅಧ್ಯಾತ್ಮ ಅಂದಾಗ ಒಳಗಿನ ಪ್ರಜ್ಞೆ ನಮ್ಗೆ ರೂಢಿಸ್ಕೋಬೇಕು ಅಂದ್ರೆ ಜೀವನದಲ್ಲಿ ಬದುಕುವಾಗಲೂ ನಾವು ಪ್ರಜ್ಞೆಯಿಂದ ನಾವು ನಡ್ಕೊಳ್ಬೇಕಾಗತ್ತೆ. ಸಂಸಾರ, ಸಂಬಂಧಗಳು, ಭಾವನೆಗಳೆಲ್ಲ ಜಪಾನಿ ಟೀ ಕಪ್ಪಿನಷ್ಟು ಸೂಕ್ಷ್ಮ. ಅದನ್ನ ಒರಟಾಗಿ ನಿಭಾಯಿಸಬಾರ್ದು. ಎಲ್ಲಿ ಒಡೆದೋಗುತ್ತೋ ಅಂತ ಜಾಗರೂಕತೆಯಿಂದ, ಪ್ರಜ್ಞೆಯಿಂದ ಅದನ್ನ ಹ್ಯಾಂಡಲ್ ಮಾಡ್ತಾ ಹೋಗ್ಬೇಕು. ಹಾಗಾಗಿ ಪ್ರಜ್ಞೆ ತುಂಬಾ ಮುಖ್ಯ. ಆಗ ನಾವು ಜಯಿಸೋದಕ್ಕೆ ಸಾಧ್ಯ, ಮತ್ತೆ ಅದನ್ನ ಜಯವನ್ನ ರಕ್ಷಿಸ್ಕೋಬೇಕು ಅಂತಾನೆ. ಯಾಕೆ ಅಂದ್ರೆ ಉದಾಹರಣೆಗೆ ನನ್ನನ್ನೇ ತಗೊಳ್ತೀನಿ. ನಾನು ಬೆಂಗಳೂರು ಬಂದು 19ನೇ ವಯಸ್ಸಿಗೆಲ್ಲ ಬೆಂಗಳೂರಿಗೆ ಬಂದಿದ್ದೆ. ಬಂದು ನನ್ನದೇ ಒಂದು ವೃತ್ತಿಯಲ್ಲಿ ನನ್ನದೇ ಸ್ವಂತ ಸ್ಟುಡಿಯೋ ಮಾಡ್ಕೊಳ್ಬೇಕನ್ನೋ ಆಸೆ ಇತ್ತು. 21ನೇ ವಯಸ್ಸು ನಾನು ಸ್ಟುಡಿಯೋ ಮಾಡ್ಕೊಂಡೆ. ಆಗ ನಾ ಗೆದ್ದೆ ಅನ್ನೋ ಒಂದು ಭ್ರಮೆ ಮೂಡ್ತು. ಆ ಗೆದ್ದೆನೋ ಭ್ರಮೆ ಮೂಡಿದ ತಕ್ಷಣ ಅದೇ ಗೆಲುವು ಅಂತ ಅನ್ಕೊಂಡು ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಈ ಕಡೆ ಗಮನವೇ ಕೊಡ್ಲಿಲ್ಲ. ಯಾಕಂದ್ರೆ ಅಲ್ಲಿ ಎಕ್ಸ್ಪೆನ್ಸಸ್ ಇರುತ್ತೆ, ಲೋನ್ ತಗೊಂಡಿರ್ತೀವಿ, ಮತ್ತೊಂದಿರುತ್ತೆ. ಈ ಬರೋ ಇನ್ಕಮ್ನ ಹ್ಯಾಂಡಲ್ ಮಾಡಬೇಕು, ಎಕ್ಸ್ಪೆನ್ಸಸ್ ಹ್ಯಾಂಡಲ್ ಮಾಡಬೇಕು, ನಾನು ಸಂಬಳ ಕೊಡಬೇಕು. ಮತ್ತೊಂದು ಈ ಕಡೆ ಗಮನ ಕೊಡದಿರುವಾಗ ಸ್ಟುಡಿಯೋ ಮಾಡಿದ್ದೆ ಗೆಲುವು ಅನ್ಕೊಂಡಾಗ ಅಲ್ಲಿ ನಾನು ಮೊದಲ ಪ್ರಯತ್ನ ಸೋತೆ. 2-3 ಪ್ರಯತ್ನ ಪಟ್ಟ ನಂದೇ ಸ್ಟುಡಿಯೋ ಮಾಡಬೇಕು ಅಂತ 3 ಬಾರಿ ಪ್ರಯತ್ನ ಪಟ್ಟು ಅದರಲ್ಲಿ ಇವನ್ನೆಲ್ಲ ಕಲಿತು ಕೊನೆಗೆ 4ನೇ ಬಾರಿ ಮಾಡಿದಾಗ ಯಾವಾಗ ಬರೀ ಸ್ಟುಡಿಯೋ ಮಾಡೋದಷ್ಟೇ ಗೆಲುವಲ್ಲ, ಅದನ್ನ ನಿಭಾಯಿಸುವುದು ಕೂಡ ಗೆಲುವು. ಇದು ಒಂದು ದಿನದ ಗೆಲುವಲ್ಲ, ದಿನದ ಹೋರಾಟ, ದಿನದ ಗೆಲುವು ಅಂತ ಅರ್ಥ ಆದಾಗ ಒಂದು ಸ್ಟುಡಿಯೋನ ಒಂದು ಸುರಕ್ಷಿತವಾಗಿ ಮತ್ತೆ ಲಾಭದಾಯಕವಾಗಿ ಎಲ್ಲ ಕಮಿಟ್ಮೆಂಟ್ಗಳನ್ನು ನೀಗಿಸ್ಕೊಳ್ತಾ ನಡೆಸೋದಕ್ಕೆ ಸಾಧ್ಯ ಆಯ್ತು. ಹಾಗಾಗಿ ಇದು ಬರೀ ಧ್ಯಾನಕ್ಕೆ ಸಂಬಂಧಪಟ್ಟಿದ್ದು, ನಿಜ ಜೀವನಕ್ಕೂ ಸಂಬಂಧಪಟ್ಟಿದ್ದು. ಮತ್ತೆ ಇದು ಬರೀ ಕೆಲಸಕ್ಕೆ ಮಾತ್ರ ಅಲ್ಲ. ಈಗ ವಿದ್ಯಾಭ್ಯಾಸಕ್ಕೆ ತಗೋಣ, ಒಂದು ಒಳ್ಳೆ ಕಾಲೇಜ್ ಸೇರ್ಬೇಕು ಅಂದ ತಕ್ಷಣ ಅಲ್ಲಿ ಸೀಟ್ ಸಿಕ್ಕಿದ್ದೆ ಗೆಲುವಲ್ಲ, ಅಲ್ಲಿ ಮತ್ತೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು. ಅಲ್ಲಿಗೆ ಮತ್ತೆ ನಮ್ಮ ಗೆಲುವು ನಿಲ್ಲಲ್ಲ. ನಮ್ಗೆ ಒಳ್ಳೆ ಕಡೆ ಕೆಲಸ ಸಿಗಬೇಕು. ಒಳ್ಳೆ ಕಡೆ ಕೆಲಸ ಸಿಕ್ಕಿದ ತಕ್ಷಣ ನನ್ನ ಹೋರಾಟ ಮತ್ತೆ ಗೆಲುವು ಅಲ್ಲಿಗೆ ನಿಲ್ಲಲ್ಲ. ನನ್ನ ಕೆಲಸದ ರೀತಿಯನ್ನ ಮತ್ತೆ ಪ್ರೂವ್ ಮಾಡ್ಕೊಳ್ತಾ ಹೋಗ್ಬೇಕು. ಮತ್ತೆ ಪ್ರಮೋಷನ್ ಬಂದ ತಕ್ಷಣ ಮತ್ತೆ ಪ್ರಮೋಷನ್ ಹೈಕೋ ನನಗಲ್ಲಿ ಗೆಲುವಾಗ್ಬಿಡಲ್ಲ. ಮತ್ತೆ ಪ್ರಮೋಷನ್ ತಕ್ಕಂಗೆ ನಂಗೆ ಜವಾಬ್ದಾರಿ ಹೆಚ್ಚಾಗತ್ತೆ, ಕೆಲಸಗಳು ಹೆಚ್ಚಾಗತ್ತೆ, ನನ್ನ ಪರ್ಫಾರ್ಮೆನ್ಸ್ ಮತ್ತಷ್ಟು ಹೆಚ್ಚಿಸ್ಕೋಬೇಕಾಗತ್ತೆ, ಜ್ಞಾನ ಹೆಚ್ಚಿಸ್ಕೋಬೇಕಾಗತ್ತೆ. ಹಾಗಾಗಿ ಇದು ದಿನದ ಗರಡಿ, ಇದು ಮಂಕುತಿಮ್ಮ. ದಿನ ಹೋರಾಡ್ತಿರ್ಬೇಕು, ದಿನ ಗೆಲ್ತಿರ್ಬೇಕು. ಹಾಗಾಗಿ ಇದು ಸತತ ಕೃಷಿಯ ಪ್ರಕೃತಿ ಮಂಕುತಿಮ್ಮ ಅಂದಾಗೆ ಇದು ದಿನ ಹೇಗೆ ಪ್ರಕೃತಿ ಒಂದು ಬೀಳತ್ತೆ ಒಂದು ಏಳುತ್ತೋ ಹಾಗೆ ಜೀವನದಲ್ಲೂ ಒಂದು ಏಳು ಬೀಳು ಇದ್ದೇ ಇರುತ್ತೆ. ಅದನ್ನ ನಿಭಾಯಿಸ್ಕೊಳ್ತಾ ಹೋಗೋದೇ ಬದುಕು. ಅಲ್ಲಿ ನಾವು ಧ್ಯಾನವನ್ನ ಕಂಡುಕೊಳ್ಬೇಕು, ಅಲ್ಲಿ ಸಮಚಿತ್ತತೆಯನ್ನು ಕಂಡುಕೊಳ್ಬೇಕು. ಅದನ್ನ ಕಂಡುಕೊಳ್ತಾ ಧ್ಯಾನದಲ್ಲೂ ಕೂಡ ನಾವು ನಮ್ಮ ಚಿತ್ತವನ್ನು ನಿಗ್ರಹಿಸಬೇಕು. ಪ್ರಜ್ಞೆ ಎನ್ನುವ ಆಯುಧದಿಂದ ಭಯವನ್ನ ನೀಗಿಸಿ ನಾನು ಗೆಲುವು ಸಾಧಿಸ್ಕೋಬೇಕು. ಮತ್ತೆ ಈ ಗೆಲುವು ಬಂತು ಅಂತ ಸುಮ್ಮನೆ ಆಗ್ಬಾರ್ದು, ಅದನ್ನು ರಕ್ಷಿಸ್ಕೊಳ್ಬೇಕು ಕೂಡ. ಚಿತ್ತವನ್ನು ಭದ್ರಪಡಿಸಿ ಪ್ರಜ್ಞೆ ಎಂಬ ಆಯುಧದಿಂದ ಮಾರನನ್ನು ಎದುರಿಸಿ ಜಯಿಸು. ಈ ಜಯವನ್ನು ರಕ್ಷಿಸಿಕೊ, ಆದರೆ ಯಾವುದಕ್ಕೂ ಅಂಟಿಕೊಳ್ಳಬೇಡ. ಇಲ್ಲಿ
ಗೆಲ್ಲು ಅಂತ ಹೇಳ್ತಾನೆ, ಗೆಲುವನ್ನ ರಕ್ಷಿಸ್ಕೊ ಅಂತಾನೆ, ಯಾವುದಕ್ಕೂ ಅಂಟ್ಕೊಳ್ಬೇಡ ಅಂತಾನೆ. ಇದು ತುಂಬಾ ಕ್ಯಾಚಿ ಪಾಯಿಂಟ್, ತುಂಬಾ ಮುಖ್ಯವಾದ ವಿಷಯ ಬುದ್ಧ ಹೇಳೋದು. ಇದು ನಮಗೆ ಎಚ್ಚರಿಕೆ ಕೊಡು, ಯಾವುದಕ್ಕೂ ಅಂಟಿಕೊಳ್ಳಬೇಡ ಅಂತ. ಈ ಜಯವನ್ನ ರಕ್ಷಿಸ್ಕೊ ಅಂತ ಹೇಳ್ತಾನೆ. ಇದಕ್ಕೆ ಒಂದು ಝೆನ್ ಕತೆ ತುಂಬಾ ಚೆನ್ನಾಗಿದೆ. ಒಬ್ಬ ಶಿಷ್ಯ ಬರ್ತಾನಂತೆ ಗುರು ಹತ್ರ. ಆಗಿನ್ನು ಅವನು ಸಾಧನೆಯಲ್ಲಿ ಈಗ ತೊಡ್ಕೊಳಕ್ ಶುರು ಮಾಡಿರ್ತಾನೆ. ಅವನು ಧ್ಯಾನಕ್ಕೆ ಅಂತ ಕೂರ್ತಿರ್ತಾನೆ ಆಗಿನ್ನುವೆ. ಆಗ ಬಂದು ಕೇಳ್ತಾನೆ, ನಾನು ಧ್ಯಾನಕ್ಕೆ ಕೂತಾಗೆಲ್ಲ ಒಂದು ಬೆನ್ನು ನೋವು ಬರುತ್ತೆ, ಇಲ್ಲ ಕೈಕಾಲು ನೋವು ಬರುತ್ತೆ, ನಿದ್ದೆ ಬಂದ್ಬಿಡುತ್ತೆ, ಮನಸ್ಸು ಯಾವ ಕಡೆಗೂ ಹೋಗ್ಬಿಡುತ್ತೆ, ನನಗೆ ಆಲಸ್ಯ ಬರ್ತಾ ಇದೆ, ನನಗೆ ಆ ಕಡೆ ಒಂದು ಏಕಾಗ್ರತೆ ಮೂಡ್ತಾ ಇಲ್ಲ, ತುಂಬಾ ಗೊಂದಲ ಆಗ್ತಾ ಇದೆ, ನಂಗೆ ತುಂಬಾ ಸಮಸ್ಯೆ ಆಗ್ತಿದೆ, ಏನ್ ಮಾಡ್ಬೇಕು ಅಂತ ಕೇಳಿದಾಗ ಗುರು ಅಂತಂತೆ, ಗಾಬರಿ ಆಗ್ಬೇಡ, ಎಲ್ಲ ಸರಿ ಹೋಗುತ್ತೆ ಅಂತ. ಸರಿ 2-3 ತಿಂಗಳಾಯ್ತು. ಅವನು ಧ್ಯಾನ ಮಾಡ್ತಾ ಮಾಡ್ತಾ ಅಭ್ಯಾಸ ಮಾಡ್ಕೊಳಕ್ ಶುರು ಮಾಡ್ದ. ಅರ್ಧ ಗಂಟೆ ಬದಲು 1 ಗಂಟೆ ಕಾಲ 2 ಗಂಟೆ ಕಾಲ ಸುದೀರ್ಘವಾಗಿ ಕೂರಂತ ಒಂದು ಕ್ಷಮತೆ ಬಂತು. ಅವನ ಚಿತ್ತ ಫೋಕಸ್ ಆಗಕ್ಕೆ ಶುರು ಆಯ್ತು. ಅವಾಗ ನಿದ್ದೆ ಬರೋದು ಕಡಿಮೆ ಆಯ್ತು, ಆಲಸ್ಯ ಕಡಿಮೆ ಆಯ್ತು, ಬೆನ್ನೋವೆಲ್ಲ ಬರ್ತಾ ಇಲ್ಲ, ಸ್ವಲ್ಪ ಹರ್ಷ ಶುರು ಆಯ್ತು. ತಕ್ಷಣ ಅವನು ತುಂಬಾ ಜೋಶಲ್ಲಿ ಬಂದಂತೆ ಗುರು ಹತ್ರ ಬಂದು, ಗುರುಗಳೇ ನನ್ಗೆ ಇವಾಗ ತುಂಬಾ ಹೊತ್ತು ನನ್ ಕೈಲಿ ಕೂರಕ್ಕಾಗ್ತಾ ಇದೆ, ತುಂಬಾ ಚೆನ್ನಾಗಿ ಧ್ಯಾನ ಮಾಡ್ತಾ ಇದ್ದೀನಿ, ನನಗೆ ಧ್ಯಾನ ದಕ್ಕಿದೆ ಅಂತ ಖುಷಿ ಪಟ್ಟು ಹೇಳ್ತಾನಂತೆ. ಆಗ ಗುರು ಹೇಳ್ತಾನೆ, ಗಾಬರಿ ಆಗ್ಬೇಡ, ಇದು ಸರಿ ಹೋಗುತ್ತೆ ಅಂತ. ಹಾಗೆ ಅಂದ್ರೆ ಯಾಕೆ ಹೇಳ್ತಾನೆ ಅಂತಂದ್ರೆ, ನಾವು ಧ್ಯಾನಕ್ಕೆ ಕೂರುವಾಗ ಆರಂಭದಲ್ಲಿ ನಮಗೆ ಒಂದಷ್ಟು ಹಿತವಾದಂತ ಅನುಭವಗಳಾಗತ್ತೆ. ನಾವು ಅದೇನೇ ಸಾಧನೆ ಅಂತ ಅಂದ್ಕೊಂಡಾಗ ನನಗೆ ನಾನೇ ವಂಚನೆ ಮಾಡ್ಕೊಂಡ ಹಾಗೆ, ನನಗೇನೋ ದೊಡ್ಡ ಅನುಭವ ಆಗ್ಬಿಟ್ಟಿದೆ ಅಂತ ಅನ್ಕೊಂಡ್ರೆ ನಿಜವಾದ ಅನುಭವದಿಂದ ನಾವು ವಂಚಿತರಾಗ್ತೀವಿ, ದೂರ ಆಗ್ತೀವಿ. ಆ ಧ್ಯಾನದಲ್ಲಿ ಗುರು ನೀಡಿದ ಮಾರ್ಗದಲ್ಲಿ ನಡೆಯುವಾಗ ಈ ಸಿಗುವಂತಹ ಆರಂಭಿಕ ಅನುಭವ ಏನಿದೆ ಅದು ತುಂಬಾ ಕಡಿಮೆ, ಅದು ಏನನ್ನೂ ಅಲ್ಲ. ನಾವು ಅದನ್ನೇ ಮಹತ್ತಂತ ಅನ್ಕೊಂಡ್ರೆ ನಾನು ವಂಚಿತನಾಗ್ತೀನಿ. ಊರಾಗೆ ಹೇಳಕ್ ಶುರು ಮಾಡ್ತೀನಿ, ವಾಟ್ಸಪ್ ಸ್ಟೇಟಸ್ ಎಲ್ಲ ಹಾಕೋತೀನಿ, ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ವಿಡಿಯೋ ಮಾಡಕ್ಕೆ ಶುರು ಮಾಡ್ಬಿಟ್ಟು ನನಗೇನೋ ಅನುಭವ ಆಗ್ಬಿಟ್ಟಿದೆ, ನಮ್ಗೆ ಇಲ್ಲೇನೋ ವೈಬ್ರೇಟ್ ಆಗ್ಬಿಟ್ಟಿದೆ, ನನ್ಗೆ ಬೆಳಕು ಕಾಣಿಸ್ಬಿಟ್ಟಿದೆ, ಮತ್ತೊಂದೆಲ್ಲ ಮಾತಾಡೋಣ, ಶಿವಾನೇ ಕಾಣಿಸ್ಬಿಟ್ಟ, ನನಗೆ ಇದಾಗೋಯ್ತು, ನಂಗೆ ಅಲ್ಲೇನೋ ಇಲ್ಲಿ ಕೂತಲ್ಲಿ ಹಿಮಾಲಯ ಕಾಣಿಸ್ಬಿಡ್ತು, ಯಾವುದೋ ಗುರು ಕನ್ಸಲ್ ಬಂದ, ಏನೇನೆಲ್ಲ ಕತೆ ಕಟ್ತಾರೆ. ಅದೆಲ್ಲ ಆರಂಭಿಕವಾದ ಹಂತದಲ್ಲಾಗುವಂತ ಅನುಭವಗಳು, ಕೆಲವೊಮ್ಮೆ ಭ್ರಾಂತಿ ಕೂಡ ಆಗಿರುತ್ತೆ. ಅದಕ್ಕೆ ನಾವು ಅಂಟ್ಕೊಂಡ್ಬಿಟ್ರೆ ನಾವು ಇದೇ ಗೆಲುವು ಅನ್ಕೋತೀವಿ. ಆಗ ನಾನೇ ಅದನ್ನ ನಿಜವಾದ ಅನುಭವ ಅನ್ಕೊಂಡು ಎಲ್ಲರ ಹಂಚ್ಕೊಳಕ್ ಶುರು ಮಾಡ್ತೀನಿ. ಯಾರಿಗೆ ಆ ಅನುಭವ ಆಗಿರಲ್ವೋ ಅವ್ರೇನ್ ಮಾಡ್ತಾರೆ, ಇದೇ ಸತ್ಯ ಅನ್ಕೊಳಕ್ ಶುರು ಮಾಡ್ತಾರೆ. ಅವಾಗ ಆ ಅನುಭವನ ವ್ಯಾಲಿಡೇಟ್ ಮಾಡಕ್ ಶುರು ಮಾಡಿದಾಗ ನನಗೆ ಆಗಿದ ಅನುಭವವೇ ನಿಜವಾದ ಅನುಭವ ಅಂತ ಅನ್ಕೊಂಡು ಆತ ಏನ್ ಮಾಡ್ತಾನೆ, ತಾನೇ ಗುರುವಾಗಿ ಕೂತ್ಕೊಂಡು ಊರಾಗೆಲ್ಲ ಹೇಳ್ಕೊಳಕ್ ಶುರು ಮಾಡ್ತಾನೆ. ಸ್ಟೇಟಸ್ ಹಾಕೊಳ್ಳೋದೇನು, ಯೂಟ್ಯೂಬ್ ವಿಡಿಯೋಸ್ ಮಾಡೋದೇನು, ಸ್ಪಿರಿಚುವಲ್ ಅವೇಕನಿಂಗ್ ಅಂತ. ಅದು ಸ್ಪಿರಿಚುವಲ್ ಅವೇಕನಿಂಗ್ ಅಲ್ಲಿ ಆಗುವಂಥದ್ದು ತುಂಬಾ ಕ್ಷುಲ್ಲಕವಾದ ತೃಣವಾದಂತಹ ಅನುಭವ. ನಿಜವಾದ ಆಧ್ಯಾತ್ಮದಲ್ಲಿ ಆಗುವಂತಹ ಅನುಭವ ತುಂಬಾ ಮಹತ್ತರವಾದದ್ದು. ಅದನ್ನ ಬಾಯಲ್ಲಿ ಹೇಳ್ಕೊಳಕ್ಕೆ ಸಾಧ್ಯವಾಗದಿರೋಂಥದ್ದು. ಚಿಕ್ಕದಲ್ಲೇ ನಾವು ತೃಪ್ತಿ ಪಡ್ಕೊಂಡ್ಬಿಟ್ಟು ಇದೇ ನಿಜವಾದ ಅನುಭವ ಅನ್ಕೊಂಡ್ಬಿಟ್ಟು ಅದಕ್ಕೆ ಅಂಟ್ಕೊಂಡ್ಬಿಟ್ರೆ ನಿಜವಾದ ಅನುಭವದಿಂದ ಸತ್ಯದಿಂದ ದೂರವಾಗ್ತೀವಿ. ಹಾಗವನು ಹೇಳ್ತಾನೆ, ಗೆದ್ದೆ ಅಂತ ಅನ್ಕೊಳಕ್ ಹೋಗ್ಬೇಡ, ಆ ಗೆಲುವಿಗೆ ಅಂಟ್ಕೊಳಕ್ ಹೋಗ್ಬೇಡ. ಹೇಗೆ ನಾನು ಸೋಲುಗೆ ಅಂಟ್ಕೊಂಡಾಗ ಖಿನ್ನತೆ ಮೂಡುತ್ತೆ, ಗೆಲುವಿಗೆ ಅಂಟ್ಕೊಂಡಾಗ ಭ್ರಾಂತಿ ಮೂಡುತ್ತೆ, ಅಹಂಕಾರ ಮೂಡುತ್ತೆ, ನಾನು ಗೆದ್ದೆ ಎನ್ನುವ ಸುಳ್ಳು ಸತ್ಯವಾಗಿ ಬಿಡುತ್ತೆ. ಹಾಗಾಗಿ ಇಲ್ಲಿ ಬುದ್ಧ ಅಂಟಿಕೊಳ್ಳಬೇಡ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲಿ ಝೆನ್ ಗುರು ಕೂಡ ಗಾಬರಿ ಪಡ್ಬಿಟ್ಟು ಇದು ಸರಿ ಹೋಗುತ್ತೆ ಅಂತಾನೆ. ಆರಂಭಿಕ ದಿನಗಳಲ್ಲಿ ಆಗುವಂತಹ ಚಿಕ್ಕ ಪುಟ್ಟ ಅನುಭವ ಏನಿದೆ, ಗೆಲುವುಗಳೇನಿದೆ, ಅದು ಗೆಲುವಲ್ಲ. ಅದಕ್ಕೆ ಲಾವೋಸು ತುಂಬಾ ಚೆನ್ನಾಗಿ ಹೇಳ್ತಾನೆ, ನನ್ನ ಉಪದೇಶಗಳನ್ನು ಅರಿಯುವುದು ಸುಲಭ, ಆಚರಿಸುವುದೂ ಸುಲಭ, ಆದರೆ ನಿನ್ನ ಧೀಮಂತಿಕೆಗೆ ಅವು ನಿಲುಕುವುದಿಲ್ಲ. ಆಚರಿಸುವುದಕ್ಕೆ ಪ್ರಯತ್ನ ಪಟ್ಟರೆ ಆಗುವುದಿಲ್ಲ. ಅದು ಪುರಾತನವಾದದ್ದು, ಬುದ್ಧಿವಂತಿಕೆಗೆ ಗೊತ್ತಾಗಿ ಬಿಡುವುದಿಲ್ಲ. ಅರಿಯಬೇಕೆಂದರೆ ನಿನ್ನ ಒಳಗನ್ನೇ ಕಂಡುಕೋ. ಇದು ಬರೀ ಲಾವೋಸು ಹೇಳೋ ಎಚ್ಚರಿಕೆ ಅಲ್ಲ, ಪ್ರತಿಯೊಬ್ಬ ನಿಜವಾದ ಗುರು ಹೇಳೋಂತ ಎಚ್ಚರಿಕೆ. ನಿಜವಾದ ಗುರು ಮಾತ್ರ ಎಚ್ಚರಿಕೆ ಕೊಡಕ್ ಸಾಧ್ಯ ಅಂತ ಹೇಳ್ತಾ ಇದ್ದಾನೆ. ನನ್ನ ಉಪದೇಶಗಳನ್ನು ಅರಿಯುವುದು ಸುಲಭ, ಆಚರಿಸುವುದು ಸುಲಭ. ಇದು ಏನೋ ಹೇಳಿದ್ವಿ, ಉಸಿರನ್ನ ಹೀಗೆ ತಗೋ, ಉಸಿರನ್ನ ಹೀಗೆ ಬಿಡು ಅಂತ ಹೇಳಿದ ತಕ್ಷಣ ಅದನ್ನ ಅರ್ಥಕೊಳ್ಳೋದು ಸುಲಭ, ಆಚರಿಸೋಕೆ ಸುಲಭ. ಆದ್ರೆ ಯಾವ ಪ್ರಯತ್ನ ಪಡಕ್ ಹೋಗ್ತೀವಿ ಅದು ಆಗಲ್ಲ. ಅಂದ್ರೆ ನಾವು ಪ್ರಯತ್ನಶೀಲರಾಗಬೇಕು. ಅಲ್ಲಿ ರಿಸಲ್ಟ್ಗಳ ಬಗ್ಗೆ ನಾವು ಗಮನ ಕೊಡಬಾರ್ದು. ಯಾವ ರಿಸಲ್ಟ್ ಬಗ್ಗೆ ಗಮನ ಕೊಡ್ತೀವಿ ಧ್ಯಾನದಲ್ಲಿ, ಯೋಗದಲ್ಲಿ, ಆ ಲಾಭದ ಬಗ್ಗೆ ನಮಗೆ ಒಂದು ಗೆದ್ರೆ ಅದ್ರ ಬಗ್ಗೆ ಹೆಮ್ಮೆ ಮೂಡ್ತಾ ಹೋಗುತ್ತೆ, ಸೋತ್ರೆ ಖಿನ್ನತೆ ಮೂಡ್ತಾ ಹೋಗುತ್ತೆ. ಇದೆರಡಕ್ಕೂ ಅಂಟಿಕೊಳ್ಳಬಾರದು. ಯಾವಾಗ ನಾವು ಬರೀ ಅಭ್ಯಾಸದಲ್ಲೇ ತೊಡಗ್ತೀವಿ, ಅದರಿಂದ ಉಂಟಾಗೋ ಫಲಗಳ ಬಗ್ಗೆ ಗಮನ ಕೊಡಲ್ಲ, ಆಗ ಮುಂದೆ ಮುಂದೆ ಹೋಗ್ತಿರ್ತೀವಿ. ಅತಿ ಪುರಾತನವಾದದ್ದು ಬುದ್ಧಿವಂತಿಕೆಗೆ ಗೊತ್ತಾಗಿ ಬಿಡುವುದಿಲ್ಲ. ಯಾವುದನ್ನು ಆತ್ಮ ಪರಮಾತ್ಮ ಅಂತಾರೋ, ಇಲ್ಲ ನಿಬ್ಬಾನ ಅಂತಾನೆ, ಇಲ್ಲ ಚಿತ್ತ ಅನತ್ತ ಅಂತಾನೆ, ಆನಂದ ಅಂತಾನೆ ಬುದ್ಧ, ಇದೆಲ್ಲ ಮಾತಿನಲ್ಲಿ ಅರ್ಥ ಮಾಡ್ಕೊಂಡು ಚಿಕ್ಕ ಪುಟ್ಟ ಅನುಭವದಿಂದನೇ ಗೊತ್ತಾಯ್ತು ಅನ್ನಕ್ಕಾಗಲ್ಲಪ್ಪ. ಬುದ್ಧಿಗೆ ಎಟುಕುವಂಥದ್ದಲ್ಲ. ಕೊನೆಗೆ ಅದು ಕೂಡ ಚಿತ್ತವೃತ್ತಿಯೇ. ನನಗೆ ಆನಂದ ಸಿಕ್ಕಿತು ಅಂತಂದು ಕೂಡ ಒಂದು ಥಾಟೇ ಆಗ್ಬಿಡುತ್ತೆ ಕೊನೆಗೆ. ಅದು ಆನಂದ ನನಗೆ ದಕ್ಕಿದೆ ಅನ್ನುವುದು ನನ್ನ ಅಭಿಪ್ರಾಯ ಆಗಿರಲ್ಲ, ಅದು ನನ್ನ ಥಾಟ್ ಆಗಿರಲ್ಲ, ಅದು ನನ್ನ ಅನುಭವವೇ ಆಗಿರುತ್ತೆ.
ಹಾಗಾಗಿ ಅದು ಅನುಭವವೋ ಇಲ್ಲವೋ ಅಂತ ಗೊತ್ತಾಗ್ದೇನೆ ನಿಲುವಿಗೆ ಬರಬಾರ್ದು. ನನಗೆ ಮನಸ್ಸು ತಟಸ್ಥವಾಗಿದೆ, ನಾನೀಗ ಅನಾಹತವನ್ನು ತಲುಪಿಬಿಟ್ಟಿದ್ದೀನಿ, ನಾನೀಗ ಅಮನಸ್ಕನಾಗ್ಬಿಟ್ಟಿದ್ದೀನಿ, ನನ್ನ ಮೂಲಾಧಾರ ಜಾಗೃತಿ ಆಗ್ಬಿಟ್ಟಿದೆ, ನಾನೀಗ ವಿಶುದ್ಧಿಗೆ ಬಂದ್ಬಿಟ್ಟಿದ್ದೀನಿ, ಆಜ್ಞಾಚಕ್ರ ತಲುಪಿಬಿಟ್ಟಿದ್ದೀನಿ, ಏನೇನೆಲ್ಲ ಮಾತಾಡ್ತಿರ್ತಾರೆ. ಇಂಥದ್ದು ಯಾವುದು ಅದಷ್ಟು ಸುಲಭವಾಗಿ ತಕ್ಕುವಂಥದ್ದಲ್ಲ. ಹಾದಿಯಲ್ಲಿ ನಾನು ಪ್ರಯತ್ನ ಪಡುತ್ತಿದ್ದೇನೆ ಅನ್ನೋ ಭಾವವನ್ನು ಕಳಚಿಕೊಂಡಾಗ, ನಾನು ಗೆದ್ದೆ ಅನ್ನೋ ಭಾವವನ್ನು ಕಳಚಿಕೊಂಡಾಗ ದಕ್ಕುವಂಥದ್ದು. ಹಾಗಾಗಿ ಅಂತಹ ಭಾವನೆಗಳು ಇರುವಂತಹ ಹಂತದಲ್ಲಿ ಅದಕ್ಕೆ ಅಂಟಿಕೊಳ್ಳಬಾರದು. ತಿಳಿದಾತ ಬಾಯನ್ನು ಮೂಗನ್ನು ಮುಚ್ಚಿಕೊಂಡು ತಟಸ್ಥನಾಗಿರುತ್ತಾನೆ. ಜಟಿಲವಾದರ ಸಿಕ್ಕು ಬಿಡಿಸುವುದರಲ್ಲಿ ಮಗ್ನನಾಗಿರುತ್ತಾನೆ. ತನ್ನ ತೇಜಸ್ಸನ್ನು ಸೌಮ್ಯಗೊಳಿಸಿಕೊಂಡು ಅಜ್ಞಾತಕ್ಕೆ ಒದಗಿದವನಾಗಿರುತ್ತಾನೆ. ಅವನ ಚಕ್ರ ಜಾಡಿನಲ್ಲೇ ಚಲಿಸುತ್ತಿರುತ್ತದೆ. ಇದು ಆದ್ಯದಲ್ಲಿ ಏಕಗೊಂಡ ಸ್ಥಿತಿ. ಯಾರು ತಿಳ್ಕೊಂಡಿದವನು ಸುಮ್ಮನಿರ್ತಾನಂತೆ, ಬ್ರಹ್ಮನನ್ನು ಅರಿತವನು ಸುಮ್ಮನಿರುವನು ಅಂತ. ಅದಕ್ಕೆ ಸುಮ್ಮನೆ ಬ್ರಹ್ಮನಾಗುವನೆ ಅಂತ ಮೈಸೂರು ಶಿವರಾಮ ಶಾಸ್ತ್ರಿಗಳ ತತ್ವಪದ ಇರೋದು. ಸುಮ್ಮನೆ ಬ್ರಹ್ಮ ಸಾಧ್ಯ ಇಲ್ಲಪ್ಪ. ನನ್ನ ಅಹಂಕಾರ ಮಾಯೆಗಳನ್ನ ತೊಲಗು ಹಾಕಬೇಕು. ನಾನು ಬರೀ ಪುಸ್ತಕಗಳನ್ನೇ ಕೂತ್ಕೋಬಾರ್ದು, ಪುಸ್ತಕನಲ್ಲಿ ಶಿವನನ್ನು ಕಂಡ್ರೆ ಪ್ರಪಂಚದಲ್ಲಿ ಶಿವನನ್ನೇ ಕಾಣಬೇಕು ಅಂತ ಮೈಸೂರು ಶಿವರಾಮ ಶಾಸ್ತ್ರಿಗಳ ಸುಮ್ಮನೆ ಬ್ರಹ್ಮನಾಗುವನೆ ತತ್ವಪದ ತುಂಬಾ ಸೊಗಸಾಗಿದೆ. ಅದ್ರ ಬಗ್ಗೆ ಇಡೀ ಒಂದು ಸಂಚಿಕೆಯಲ್ಲಿ ಮಾತಾಡಿದ್ದೀನಿ ಕೂಡ. ಹಾಗೆ ಇದು ಅಷ್ಟು ಸುಲಭವಲ್ಲ, ಪುರಾತನವಾದದ್ದು, ಅಷ್ಟು ಘನವಾದದ್ದು. ಅದನ್ನ ತಕ್ಷಣ ಬುದ್ಧಿಗೆ ನಿಲುಕುವಂಥದ್ದಲ್ಲ. ಯಾರದನ್ನ ಕಂಡ್ಕೊಂಡಿದನೋ ಅವನು ಬಾಯಿ ಮುಚ್ಕೊಂಡು ಸುಮ್ಮನಿರ್ತಾನೆ. ಅದಕ್ಕೆ ಚುಮ್ಮ ಇರು ಅಂತಿದ್ರು ರಮಣ ಮಹರ್ಷಿ. ಸುಮ್ಮನಿರು, ತಾನಾಗೆ ದಕ್ಕತ್ತೆ. ಅದಕ್ಕೆ ಕಡಕೊಳ ಮಡಿವಾಳಪ್ಪ ಮೂಕನಾಗಬೇಕು ಅಂತಂದ. ಅಂದ್ರೆ ಯಾರು ಕಂಡ್ಕೊಂಡೋದು ಸುಮ್ಮನಿರ್ತಾನೆ, ನಾವು ಮಾತ್ರ ಮಾತಾಡ್ತಾ ಕೂತಿರ್ತೀವಿ. ಇದು ಆ ರೀತಿ ಅಂತದಲ್ಲ. ಸುಮ್ಮನಾಗುವುದು, ಪ್ರಶಾಂತನಾಗುವುದು, ಬಾಯಿ ಮುಚ್ಕೊಂಡಿರೋದಂದ್ರೆ ಸೈಲೆಂಟ್ ಆಗಿರ್ತಾನೆ. ತಾನು ಗೆದ್ದೆ ಅನ್ನೋ ಭಾವ ಇರಲ್ಲ, ಸೋತೆ ಅನ್ನೋ ಭಾವವೂ ಇರಲ್ಲ. ಯಾಕೆಂದ್ರೆ ನಾನು ಎನ್ನುವುದೇ ಇರಲ್ಲ. ಯಾವಾಗ ಆತ ಗೆಲ್ತಾನೆ, ನನ್ನನ್ನ ಗೆಲ್ಕೊಂಡಿರೋದ್ರಿಂದ, ನಾನು ಎನ್ನುವುದೇ ಇಲ್ಲದೆ ಇರುವುದರಿಂದ ಗೆದ್ದವನ್ ಯಾರು? ಗೆಲುವೆಲ್ಲಿದೆ? ಹಾಗೆ ನಾನು ಅನ್ನುವ ಭಾವ ಇಲ್ಲದೆ ಇರುವಾಗ ಗೆದ್ದವನು ಇರಲ್ಲ, ಗೆಲುವನ್ನುವುದು ಇರೋದಿಲ್ಲ. ಜಟಿಲವಾದರ ಸಿಕ್ಕು ಬಿಡಿಸುವುದರಲ್ಲಿ ಮಗ್ನನಾಗಿರುತ್ತಾನೆ. ತನ್ನ ತೇಜಸ್ಸನ್ನು ಸೌಮ್ಯಗೊಳಿಸಿಕೊಂಡು ಅಜ್ಞಾತಕ್ಕೆ ಒದಗಿದವನಾಗಿರುತ್ತಾನೆ. ಇಲ್ಲಿ ಇಂದ್ರಿಯಗಳನ್ನು ನಿಗ್ರಹಿಸು, ಭಯದಿಂದ ಮೀರು ಅಂತ ಬುದ್ಧ ಹೇಳ್ದ. ಅಲ್ಲಿ ಮೀರಿದ ತಕ್ಷಣ ಅವನು ಮುಂದೆ ನನ್ನ ಚಿತ್ತ ಎಲ್ಲೆಲ್ಲೋ ಹರಿದಾಡ್ತಿದ್ದದನ್ನ ಅವನು ಅದನ್ನ ಸ್ಥಿರಗೊಳಿಸ್ತಾನೆ. ಚಿತ್ತವನ್ನ ಏಕಾಗ್ರತೆಯಲ್ಲಿ ಸ್ಥಿರಗೊಳಿಸ್ತಾನೆ. ತದನಂತರ ಅವನು ಉಸಿರಿನ ಕಡೆ ಗಮನ ಕೊಡ್ತಾ ಪ್ರಾಣದ ಕಡೆ ಗಮನ ಕೊಡ್ತಾನೆ. ಪ್ರಾಣದ ಕಡೆ ಗಮನ ಹೋಗ್ತಾ ಹೋಗ್ತಾ ಚಿತ್ತವನ್ನ ಪ್ರಾಣದಲ್ಲಿ ಲಯ ಮಾಡಿ ಪ್ರಾಣವನ್ನ ಕೊನೆಗವನು ತನ್ನಲ್ಲೇ ಲಯ ಮಾಡ್ಕೊಳ್ತಾ, ಹೀಗೆ ಮನಸ್ಸನ್ನ ಲಯ ಮಾಡ್ಕೊಳ್ತಾ, ಹಲವಾರು ಪ್ರಜ್ಞೆಯಲ್ಲಿ ಲಯ ಮಾಡ್ಕೊಳ್ತಾ ಹಂತ ಹಂತವಾಗಾತ ಸತ್ಯದ ಕಡೆಗೆ ಹೋಗ್ತಾ ಹೋಗ್ತಾನೆ. ಅಂದ್ರೆ ಮುಂದೆ ಮುಂದೆ ಮಾಡೋದಕ್ಕೆ ಹಲವಾರು ಕೆಲಸಗಳಿರುತ್ತೆ ಯೋಗದಲ್ಲಿ. ಬರೀ ಒಂದು ಚಿಕ್ಕ ಸಾಧನೆಗೇನೆ ಅದೇ ಗೆಲುವು ಅಂತ ಕೂರ್ಬೇಡ. ಮುಂದೆ ಮುಂದೆ ಇನ್ನೂ ಹಲವಾರು ಹಂತ ಇದೆ. ನನ್ನನ್ನು ನಾನು ಕಂಡುಕೊಳ್ಳೋವರೆಗೂ ಆ ಪ್ರಯಾಣ ಮುಗಿಯೋದಿಲ್ಲ. ಹಾಗಾಗಿ ಚಿಕ್ಕ ಪುಟ್ಟ ಅನುಭವಗಳಿಗೆ ನಾನು ಗೆದ್ದೆ ಅನ್ನೋ ಅಹಂಕಾರ ಪಡಬಾರ್ದು, ಗರ್ವ ಪಡಬಾರ್ದು, ಸಂತೋಷವೂ ಪಡಬಾರ್ದು, ಭ್ರಮೆಗೆ ಸಿಲುಕಿಕೊಳ್ಳಬಾರದು. ಯಾರು ನಿಜವಾಗ್ಲೂ ಅದನ್ನ ಅಭ್ಯಾಸ ಮಾಡ್ತಾ ಹೋಗ್ತಾನೋ, ಲಾವೋಸು ಹೇಳಿದ್ದಾಗ್ಲಿ, ಬುದ್ಧ ಹೇಳಿದ್ದಾಗ್ಲಿ, ಕನಕದಾಸ ಹೇಳಿದ್ದಾಗ್ಲಿ, ಬಸವಣ್ಣ ಹೇಳಿದ್ದಾಗ್ಲಿ, ಯಾವುದೇ ಗುರು ಸತ್ಯವನ್ನ ಕಂಡುಕೊಂಡ ಗುರು ಮಾರ್ಗವನ್ನ ಕೊಟ್ಟಾಗ ಅಲ್ಲಿ ನಡೀತಿರ್ಬೇಕಾದ್ರೆ ನಡಿಗೆಯ ಬಗ್ಗೆ ಅಷ್ಟೇ ಗಮನ ಇರುತ್ತೆ. ಅವನ ಚಕ್ರ ಜಾಡಿನ ಮೇಲೆ ಇರುತ್ತೆ. ಅಂದ್ರೆ ಟ್ರೈನಿನ ಚಕ್ರ ಹೇಗೆ ಟ್ರ್ಯಾಕ್ ಮೇಲೆ ಇರುತ್ತೆ, ಹಾಗೆ ಅವನ ಚಿತ್ತ ಅವನ ಈ ಮುಂದೆ ಏನ್ ಮಾಡಬೇಕು ಮಾರ್ಗದಲ್ಲಿ, ಯೋಗದಲ್ಲಿ, ಧ್ಯಾನದಲ್ಲಿ, ಗುರು ಕೊಟ್ಟ ಮಾರ್ಗದಲ್ಲಿ ಹೇಗೆ ನಡೆಯಬೇಕು ಅನ್ನೋ ಕಡೆ ಗಮನ ಇರುತ್ತೆ ಹೊರತು ನಾನು ಇಷ್ಟು ದೂರ ಬಂದ್ಬಿಟ್ಟೆ, ಇನ್ನು ಅಷ್ಟು ದೂರ ಟ್ರಾವೆಲ್ ಮಾಡಿದ್ವಿ ಇದ್ರ ಬಗ್ಗೆ ಅವನಿಗೆ ಗಮನ ಇರಲ್ಲ. ಮಾರ್ಗದಲ್ಲಿ ನಡೆಯೋದ್ರ ಬಗ್ಗೆ ಅಷ್ಟೇ ಗಮನ ಇರುತ್ತೆ. ಹಾಗಾಗಿ ಅವನು ಸಿಕ್ಕನ್ನ ಬಿಡಿಸೋದಲ್ಲೇ ತನ್ಮಯನಾಗಿರ್ತಾನೆ, ಮಿಕ್ಕಿದೆಲ್ಲವೂ ಪರಿಗಣಿಸಲ್ಲ ಅಂತ ಇಲ್ಲಿ ಲಾವೋಸು ಹೇಳ್ತಾ ಇದ್ದಾನೆ. ಉತ್ತಮನಾದವನು ದಾವ ಬಗ್ಗೆ ಕೇಳಿಸಿಕೊಂಡಾಗ ಅದನ್ನು ಮೈಗೂಡಿಸಿಕೊಂಡು ಬಿಡಲು ಶುರು ಮಾಡುತ್ತಾನೆ. ಮಧ್ಯಮ ಅರ್ಧ ನಂಬುತ್ತಾನೆ, ಅರ್ಧ ಅನುಮಾನಿಸುತ್ತಾನೆ. ಮೂರ್ಖನಾದರೋ ದೊಡ್ಡದಾಗಿ ನಕ್ಕು ಬಿಡುತ್ತಾನೆ. ಅವನು ನಗದೆ ಹೋದರೆ ಅದು ದಾವಲ್ಲ. ಉತ್ತಮನಾದವನು ಗುರು ಹೇಳಿದ ಮಾರ್ಗವನ್ನು ಅರ್ಥ ಮಾಡ್ಕೊಂಡು ಮಾರ್ಗದ ನಡೆಯಕ್ಕೆ ಶುರು ಮಾಡ್ತಾನೆ. ಮಧ್ಯಮನಾದವನು ನಡೀತಿರ್ತಾನೆ, ಅದೇ ಅವನಿಗಿನ್ನೂ ಡೌಟ್ಸ್ ಇರುತ್ತೆ. ಅಧಮ ದಾವ ಸತ್ಯನ ನಿಬ್ಬನನ ಅವೆಲ್ಲ ಸುಳ್ಳು ಅಂತ ನಕ್ಬಿಡ್ತಾನಂತೆ. ಆ ರೀತಿ ನಕ್ಕಿಲ್ಲ ಅಂದ್ರೆ ದಾವಲ್ಲ, ಆ ರೀತಿ ನಕ್ಕಿಲ್ಲ ಅಂದ್ರೆ ಧ್ಯಾನವೇ ಅಲ್ಲ, ಆ ರೀತಿ ನಗು ಬಂದಿಲ್ಲ ಅಂದ್ರೆ ಸತ್ಯವೇ ಇಲ್ಲ ಅಂತಾನೆ. ಯಾಕೆಂದ್ರೆ ಅದು ಎಷ್ಟು ಸರಳವಾಗಿದೆಯೋ ಅಷ್ಟೇ ಜಟಿಲವಾಗಿದೆ, ಎಷ್ಟು ಜಟಿಲವಾಗಿದೆಯೋ ಅಧ್ಯಾತ್ಮ ಅಷ್ಟೇ ಸರಳವಾಗಿದೆ. ಅದು ಸತ್ಯಂ ಶಿವಂ ಸುಂದರಂ ಅಂತ ಮಾತಿನ ಹೇಳೋದಕ್ಕೆ ಸುಲಭ, ಅದನ್ನ ಕಂಡುಕೊಳ್ಳೋದು ಕಷ್ಟ. ನಿಬ್ಬಾನ ಅಂತ ಮಾತಾಡೋದು ಸುಲಭ, ನಿಬ್ಬಾನವನ್ನು ಕಂಡುಕೊಳ್ಳೋದು ಕಷ್ಟ. ನಾವು ನಿಬ್ಬಾನ ಹೊಂದಬೇಕು ಅಂತಂದ್ರೆ ಅದಕ್ಕೆಲ್ಲಾ ರೀತಿ ಎಲ್ಲಾ ಎಲ್ಲವನ್ನು ಗೆಲ್ಲಬೇಕು. ಗೆಲ್ತಾ ಗೆಲ್ತಾ ಆ ಗೆಲುವನ್ನ ಕಾಪಾಡ್ಕೊಳ್ಬೇಕು. ಗೆಲುವನ್ನ ಕಾಪಾಡ್ಕೊಳ್ತಾ ಗೆಲುವಿಗೆ ಅಂಟಿಕೊಳ್ಳಬಾರದು. ಈ ಆಧ್ಯಾತ್ಮದಲ್ಲಿ ನಡೀತಾ ಗುರು ನೀಡಿದ ಮಾರ್ಗದಲ್ಲಿ ನಡೀತಾ ಸೋಲು ಬಂದ್ರೆ
ನಮಗೆ ಸೋಲು ಬಂದಾಗ, ಎಡವಾದಾಗ ಆ ಸೋಲುಗಳಿಗೆ ಅಂಟಿಕೊಳ್ಳಬಾರದು. ಆಗ ನಮಗೆ ಖಿನ್ನತೆ ಮೂಡಬಾರದು. ಗೆದ್ದಾಗ ಹರ್ಷವೂ ಮೂಡಬಾರದು, ಸೋತ ಖಿನ್ನತೆನೂ ಮೂಡಬಾರದು. ಇದು ಬರೀ ಅಧ್ಯಾತ್ಮ ಒಳಗಿನ ಮಾರ್ಗದಲ್ಲಿ ಅಷ್ಟೇ ಅಲ್ಲ, ಜೀವನದಲ್ಲೂ ಕೂಡ ನನಗೆ ಸೋಲು ಬಂದ ಖಿನ್ನತೆ ಒಳಗಾಗಬಾರ್ದು, ಗೆದ್ದಾಗ ಗೆದ್ದೆ ಅಂತ ನಾನು ಬೀರಬಾರ್ದು. ಎರಡನ್ನೂ ಸಮನಾಗಿ ನೋಡಿದಾಗ ಮಾತ್ರ ನಾನು ಒಳಗಡೆ ಪ್ರಜ್ಞೆ ಎಂಬ ಆಯುಧದಿಂದ ಚಿತ್ತವನ್ನ ಭದ್ರಪಡಿಸಿ ನಾವು ಎಲ್ಲಾ ರೀತಿಯ ಮಾಯೆಯನ್ನ ಗೆಲ್ಲೋದಕ್ಕೆ ಸಾಧ್ಯ, ಮತ್ತೆ ಗೆದ್ದಾಗ ಅಂಡುಕೊಳ್ಳದೆ ಇರೋದಕ್ಕೆ ಸಾಧ್ಯ. ಹಾಗಾಗಿ ಪ್ರತಿಯೊಬ್ಬರು ತಮ್ಮ ತಮ್ಮ ಜೀವನದಲ್ಲಿ ಗುರು ನೀಡಿದ ಮಾರ್ಗದಲ್ಲಿ ನಡೆಯುತ್ತಾ, ಅಥವಾ ಗುರು ಇಲ್ಲ, ನನ್ನ ಜೀವನ ನಾನು ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳೋಂಗೂ ಕೂಡ ಯಾವುದಕ್ಕೂ ಅಂಟಿಕೊಳ್ಳದೆ, ಗೆಲುವು ಸೋಲುಗಳಿಗೆ ಅಂಟಿಕೊಳ್ಳದೆ, ಬರೀ ಪ್ರಯತ್ನಶೀಲರಾಗಿ, ಕ್ರಿಯಾಶೀಲರಾಗಿ ತಮ್ಮ ಕಾರ್ಯದ ಕಡೆಗೆ ಗಮನ ಕೊಡುತ್ತಾ, ಮಾರ್ಗದಲ್ಲಿದ್ದರೆ ಮಾರ್ಗದ ಕಡೆ ಗಮನ ಕೊಡುತ್ತಾ, ಜೀವನದ ಕಡೆಗೂ ಗಮನ ಕೊಡುತ್ತಾ, ಎಲ್ಲರೂ ಯಾವುದಕ್ಕೂ ಅಂಟಿಕೊಳ್ಳದೆ ಸತ್ಯವನ್ನೇ ಕಾಣಬೇಕು, ನಿಬ್ಬಾನವನ್ನೇ ಹೊಂದಬೇಕು ಅನ್ನೋದು ಆಶಯ ಬುದ್ಧನದು ಆಗಿದೆ, ಲಾವೋಸದು ಆಗಿದೆ. ಹಾಗೆ ಅದು ನನ್ನದು ಆಶಯವೂ ಆಗಿರುವುದರಿಂದ ಎಲ್ಲರಿಗೂ ಅಂತಹ ಅಂಟಿಕೊಳ್ಳದೇ ಇರುವಂತಹ ಒಂದು ಮನಸ್ಥಿತಿ, ಹಾಗೆ ಸತ್ಯ ಕಂಡುಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಸಂಚಿಕೆ ಸಿಗ್ತೀನಿ. ನಮಸ್ಕಾರ.